ನಾವೆಲ್ಲರೂ ನಮ್ಮ ಹನುಮಂತ ಗೌಡ್ರ ಅಂತ್ಯ ಸಂಸ್ಕಾರಕ್ಕಾಗಿ ತಾವೆಲ್ಲ ಬಹಳ ಪ್ರೇಮ ಶ್ರದ್ಧೆ ಇಟ್ಟು ತಾವೆಲ್ಲ ಕೂಡಿರಿ. ಬಸವಣ್ಣ ಅವ್ರು ಹೇಳ್ಯಾರ, ಹುಟ್ಟುದು ಆಕಸ್ಮಿಕ ಅದ, ಸಾವುದು ಮಾತ್ರ ನಿಶ್ಚಿತ ಅದ. ಇದು ಯಾವ ಲೋಕ ಅಂತ ಕೇಳಿದ್ರೆ ಇದು ಮೃತ್ಯು ಲೋಕ. ಇಲ್ಲಿ ಹುಟ್ಟದವ್ರೆಲ್ಲ ಸಾಯ್ಲಕ್ಕೆ ಹುಟ್ಟೋದು, ಯಾಕ್ರಿ? ಇದು ಹೆಸರೇ ಇದಕ್ಕೆ ಮೃತ್ಯು ಲೋಕದ. ಇಲ್ಲಿ ಹುಟ್ಟದವ್ರೆಲ್ಲ ಸಾಯ್ಲಕ್ಕೆ ಹುಟ್ಟುದು. ಸಾಯ್ಲಕ್ಕೆ ಹುಟ್ಟೋಕ್ಕಿಂತ ಮುಂಚೆವಾಗಿ ಮಹಾತ್ಮರು ಹೇಳ್ಯಾರ, ತಾಯಿ ಗರ್ಭದಿಂದ ಬರುವಾಗ ಉಸಿರಿರ್ತದ, ಹೆಸರಿರಲ್ಲ. ಇನ್ನು ಹೋಗ್ಬೇಕಾದ್ರೆ ಉಸಿರು ಹೋಗ್ತದ, ಹೆಸರು ಜಗತ್ತಿನಾಗ ಉಳಿತದ. ಇದು ಒಂದು ಮಾನವನ ಕರ್ತವ್ಯ ಜಗತ್ತಿನ, ಇದ್ರ ಬಿಟ್ಟಿಲ್ಲ. ಅದಕ್ಕ ಇಂಥ ಒಂದು ನಾವು ದುಃಖದಲ್ಲಿ ಅನುಭವಿಸಿದೆವು. ನಮ್ಮ ಬಗ್ಗೆ ತಮ್ಮ ಬಗ್ಗೆ ಹೇಳಕ್ ಬರುದಿಲ್ಲ. ನಮ್ಮ ತಂದಿನ ಕಳ್ಕೊಂಡು ಅವ್ರು ದುಃಖ ಆಗ್ಯಾರ, ಮಗನ ಕಳ್ಕೊಂಡು ನಾವು ದುಃಖ ಆಗಿದ್ದೇವೆ. ಇವೆರಡ ತಮಗೆಲ್ಲ ಗೊತ್ತದ. ಇದು ಎಲ್ಲ ಇಂದ ಬಂದುದಲ್ಲ, ಇದು ಆದಿ ಹಿಡ್ಕೊಂಡು ಬಂದದ. ಯಾಕ್ರಿ? ಅಭಿಮನ್ಯನ ಕಳ್ಕೊಂಡು ಪಾಂಡವರು ದುಃಖ ಆದ್ರು, ದಶರಥನ ಕಳ್ಕೊಂಡು ರಾಮ ದುಃಖ ಅದ. ಯಾಕ್ರಿ? ಹೌದಿಲ್ಲ? ಅವ್ರು ಎಂತಿಂತ ದುಃಖ ಹೋಗಿಸ್ಯಾರ. ಅದು ನಮಗ ಬಿಟ್ಟದಲ್ಲ, ಅದು ಪೂರ್ವಿ ಬಂದದ್ದೇ ಅದ. ನಾವು ಮಾಯಾದಲ್ಲಿ ಹರಿವಿದ್ದೇವು, ಅದರ ಸಂಬಂಧ ನಮಗ ಅದು ಒತ್ತಾಗ್ತದ. ಯಾಕಂದ್ರೆ ಇಂತಿಂತ ವ್ಯಕ್ತಿಗಳನ್ನು ಹುಟ್ಟುದು ಬಹಳ ದುರ್ಲಭ. ಒಂದು ಮಾವಿನ ಗಿಡ ಹುಟ್ಟಬೇಕಾದ್ರೆ ಬಹಳ ಕಷ್ಟ ಅದ. ಎಷ್ಟೋ ಗಿಡ ಮುಳ್ಳಿನ ಗಿಡ ಹುಟ್ಟತಾವ, ತಳಗು ಕುಂಡ್ರು ಕೂಡ ಮ್ಯಾಲ ತಿರ್ಲಾಕು ಸಿಗಲ್ಲ. ಖರೆ ಇಂಥ ಒಂದು ಮಾವಿನ ಗಿಡ ಹುಟ್ಟಿ ಜಗತ್ತಕ್ಕೆ ಹಣ್ಣು ಕೊಟ್ಟು ಎಲ್ಲಾರು ತೃಪ್ತಿ ಮಾಡೋ ಗಿಡ ಹುಟ್ಟಬೇಕಾದ್ರೆ ಬಹಳ ಕಷ್ಟ. ಅಂತ ಗಿಡ ನಿಮಗೆ ಹಣ್ಣು ಕೊಟ್ಟು 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 ಇಂದ ಅವರು ತಾವು ಪರಮಾತ್ಮನ ಪಾದ ಮಾಳಿಂಗರಾಯ ಸಿದ್ಧನ ಸೇವೆ ಮಾಡಿ ಪರಮಾತ್ಮನ ಪಾದ ಸೇರ್ಯಾರ. ಅವ್ರ ಬಗ್ಗೆ ಹೇಳುವುದೇ ಹತ್ತದ್ರ ಸಾಕಾಗತ್ತ. ಅವ್ರ ಕತಿ ಎಷ್ಟು ಹೇಳಿದ್ರು ಮುಗಿಯಲ್ಲ. ಗೌಡ್ರ ಕತಿ ಮುಗಿಯಲ್ಲ. ಯಾಕ? ರಾಜ ಹೇಳ್ದತ್ತ, ಒಂದ್ ಕತಿ ನನಗೆ ಹೇಳಿ ಮುಗಿಸದವನಿಗೆ 5 ಲಕ್ಷ ರೊಕ್ಕ ಕೊಡ್ತ ನಿಮಗ. ನನಗೆ ಕತಿ ಹೇಳಿ ಮುಗಿಸ್ಬೇಕು, ನನಗೆ ಸಾಕು ಮಾಡ್ಬೇಕು. ಅವನಿಗೆ 5 ಲಕ್ಷ ಬಹುಮಾನ ಕೊಡ್ತಾ. ಅವೊಬ್ಬ ಹೋದ, ನಾ ಹೇಳಿ ನಿನಗೆ ಸಾಕು ಮಾಡ್ತ, ಕತ್ತಿ ಮುಗಿಸ್ತ ಅಂತ ಹೇಳಿ. ಹ್ಯಾಂಗ ಮುಗಿತದ್ರಿ? ಬಂದವ 5 ಲಕ್ಷ ರೂಪಾಯಿ ಕೊಡು, ನಾ ಇವನಿಗೆ ಸಾಕು ಮಾಡ್ಬೇಕು. ನನಗೆ ಯಾವ ಸಾಕು ಮಾಡ್ತೀರಿ? ನನಗೇನ್ರಿ ಮುಗಿಸ್ಬೇಕು ಕತ್ತಿ ಹೇಳಿ ಹ್ಞೂ ಅನಿಸಿ ನನಗೆ ಸಾಕು ಮಾಡ್ಬೇಕು. ಅವನಿಗೆ 5 ಲಕ್ಷ ಕೊಡು. ಅವ ಹೇಳಕ್ ಶುರು ಮಾಡಿದ ಕತ್ತಿ ಹೆಂಗ ಹೇಳಿದ್ರಿ? ನಮ್ದೊಂದು 50 ಎಕರೆ ಹೊಲ ಐತ್ರಿ, ತುಂಬಾ ಜ್ವಾಳ ಇತ್ತು, ಠೀಕ್ ಅದ. ಎಲ್ಲ ಕೊಯ್ದು ಗೂಡು ಹಾಕಿದೆವು, ಎಲ್ಲಾ ಗೂಡು ಹಾಕಿದೆವು. ಏನ ಹೂರಿ ಅಂದವ. ಮ್ಯಾಗಿಂದ ಒಂದು ಗುಬ್ಬಿ ಬರ್ತಿತ್ತು, ಒಂದು ಕಾಳು ಹೋಯ್ತಿತ್ತು. ಮ್ಯಾಗಿನ ಹೂನ್ರಿ ಅಂದ. ಮ್ಯಾಗಿಂದ ಒಂದು ಗುಬ್ಬಿ ಬರ್ತಿತ್ತು, ಒಂದು ಕಾಳು ಹೋಯ್ತಿತ್ತು. ಹೂರ್ನಿ ಅಂದ. ಮುಗಿಯಾದ 3 ದಿನ ಆದ್ರೆ ಮ್ಯಾಗಿಂದ ಒಂದು ಗುಬ್ಬಿ ಬರ್ತಿತ್ತು. 50 ಎಕರೆ ಜ್ವಾಳದ ಗೂಡು ಹೊಡೆದು ಇಕ್ಕ ರೊಟ್ಟೆನ ಒಂದು ಗುಬ್ಬಿ ಬಂದು ಒಂದು ಕಾಳು ಹೋಗುದು ಮತ್ ಹೋಗುದು. ಇದೇನವ ಒಂದ್ ಗುಬ್ಬಿ ಬರ್ತಿತ್ರಿ, ಕಾಳು ಹೋಯ್ತಿತ್ತು, ಮತ್ ಹೋಗ್ತಿತ್ತು. ಹೂನೇನವ ಹ್ಯಾಂಗ್ ಮುಗಿತದ? ಇದು ಯಾವಾಗ ಮುಗಿದ್? ಕಾಳೆಲ್ಲ ಆಗ್ಬೇಕಲ್ಲ ನಾವ. ಕಾಳು ಆಗ್ಬೇಕಾದ್ರೆ ಮುಗಿಬೇಕಲ್ರಿ? ಮುಗಿಯಲ್ಲ. ಗೌಡ್ರ ಕತ್ತಿ ಎಷ್ಟು ದಿನ ಹೇಳಿದ್ರೆ ಮುಗಿತದ? ಮುಗಿಯಲ್ಲ ಅದು. ಅಂತವ್ರು ನಾವು ಇಂದ ಅಂತ ಮಹಾತ್ಮರನ್ನ ಕಳ್ಕೊಂಡಿದ್ದೇವು. ಮೂಲಿಯಲ್ಲಿ ಸಿದ್ಧಟಿಗೆ ನೋಡಿ. ಇಲ್ಲಿ ಯಾವ ಸಮಾಜ, ಈ ಸಮಾಜ ಇಲ್ಲಿ ಇಲ್ಲ. ಇಲ್ಲಿ ಸತ್ಯ ಸಂಘದ ಅನಂತದ ಒಂದೇ ಒಂದು ಸಮಾಜ ಅದು. ಅದು ಸಮಾಜದಿಂದ ನಾವು ಎಲ್ಲ ಅವ್ರ ಒಂದು ಪ್ರೀತಿ, ಅವ್ರು ಮಾಡದಂತ ಒಂದು ನಡವಳಿ, ಅವರು 60 ವರ್ಷ ಮಾಡದಂತ ಸೇವಾಕ್ಕಾಗಿ ನಾವು ಎಲ್ಲ ಕೂಡಿದೆವು. ಇಂಥ ಮಹಾತ್ಮರು ಸಿಗುವುದು ಬಹಳ ದುರ್ಲಭದ. ಇದು ದುಃಖ ಮತ್ತು ಸುಖ, ಇದು ಮನುಷ್ಯ ಜನ್ಮಕ್ಕೆ ಎರಡೂ ಜೋಡಿನೇ ಅವ. ನಾವೆಲ್ಲ ನಿಮ್ಗೆ ಸಭಾದಾಗ ಹೇಳಿದೆವು, ಎಷ್ಟು ದುಃಖ ಆಗ್ತದ ಅಷ್ಟು ಒಂದು ದಿನ ಸುಖ ಆಗ್ತದೆ. ಎಷ್ಟು ಸುಖ ಆಗ್ತದ ಅಷ್ಟು ದುಃಖದ. ಇದು ಜನ್ಮವೇ ದುಃಖದದ. ತುಕಾರಾಮ್ ಹೇಳ್ಯಾನ, ದುಃಖ ಸಂಸಾರ ಇದು ದುಃಖಾಚ ಡೊಂಗರ ಹೇ ಅಂದನ. ಸಂಸಾರ ಇದು ದುಃಖದ ಗುಡ್ಡದ. ಅಂದ್ರೆ ಏನು? ನಾವ್ ಎದಕ್ಕೆ ದುಃಖ ಮಾಡ್ಬೇಕಾಗ್ಯದ? ಅವ್ರು ಮಾಯಾ ಪ್ರಪಂಚ ಹೆಂಡ್ರ ಮಕ್ಕಳಿಗೆ ದುಃಖ ಇಲ್ಲ. ಅವ್ರು ಮಾಡದಂತ ಕತಿ ಇನ್ನೊಬ್ರು ಊರಿಗೆ ಹೇಳಿ ಏನು ನ್ಯಾಯ ನೀತಿ, ಒಂದು ನೀತಿ ಮಾತನ್ನ ಹೇಳಿ ಹೋಗ್ಯಾರ. ನಾವು ಅದು ನೆನೆಸ್ಬೇಕಾಗ್ಯದ. ಈಗ ಒಂದು ನಮ್ಮಂತರು ಕಾರ್ಯಕ್ರಮ ಅಖಂಡ ಅವರು ನಮ್ಮ ಕಾರ್ಯಕ್ರಮಿಗಳು ಒಂದು 3-4 ತಿಂಗಳಾಯ್ತು ಹಿಂಗ್ ಹೇಳ್ತಿರೋರು. ಬಂದ ಕೂಡಲೇ ನಾವ್ರದ್ದು ನಮ್ದು ಜಗಳ ಆಗ್ಯದ. ಇದು ನಿಮ್ಗೆ ಹೇಳ್ತೀನಿ, ಒಂದು 5 ತಿಂಗಳಾಯ್ತು. ಬಂದು ಕೂಡಲೇ ಹೇಳವ, ಇನ್ನು ನಮ್ಮದು ನಿಮ್ಮದು 4 ಮಾತು ಹೇಳ್ತೀನಿ ನಿಮಗೆ. ನಮ್ಮದು ನಿಮ್ಮದು ಇನ್ನು ಎಂದ ಯಾರಿಗೂ ಭೇಟಿ ಈ ಮಾತು ಬರ್ಲಕತ್ತು. ನಮಗೂ ನಿಮ್ದು ಯಾವಾಗ ಭೇಟಿ ಯಾರಿಗೂ ನೀತಿ ಮಾತು ಹೇಳ್ತೀನಿ ನಿಮ್ಗೆ. ಮಾತು ಹೇಳವ ಗೌಡ್ರಿಗೆ ನಾ ಸಭಾದಾಗ ಕೇಳಿದೆ, ಇದು ಸುರ್ವಿಗೆ ಬಂದ್ಗಜಿರಿ ಯಾಕೆ ಹೇಳತ್ತೀರಿ ಈ ಮಾತ? ಹೋಗುವೊಳಗ ಆರತಿ ಮಾಡಿ ಒಳಗೆ ಹೇಳು ನೀ ಮಾತ ಈಗ ಯಾಕೆ ಹೇಳ್ತಿರ್ತಂದ್ರ ಅದು ಅವ್ರಿಗೆ ಬಾಯಿದೆ ಅಲ್ಲ ಕಸ.
ಯಾಕ್ರಿ ಅದು ಯಾರ ಕೈಯಾಗಿಲ್ಲ ಅದು ಮಹಾತ್ಮರು ಮಾಡಿದಂತ ಬಾಯದ ಅದು ಹೇಳಲಕ್ಕಸ್ತದ. ಅಗಾವ್ ಹೇಳ್ತಾನವ ಜ್ಞಾನಿ, ನಿಮ್ಗೆ ಅಗಾವ್ ಸೂಕ್ಷ್ಮ ಕೊಟ್ಟಾರ ಅವ್ರು, ನಾವು ಹೋಗೋರಿದ್ದೀವಿ ಅದು ಗೊತ್ತಿಲ್ಲ ಅದು ಜನಕ್ಕೆ. ಮಧುವನ್ ಮುತ್ತಿ ಅವ್ರು ಹೇಳಿಲ್ಲ, ಅವ್ರೆಲ್ಲಾರು ಹಾಡು ಹೇಳಾಗಿ ಒಂದ್ ಎತ್ತಿ ವರ್ಷ ಬಳಗ ಹಾಕೋತ ಅಂತ ಹೇಳಿದ್ರು. ಎಲ್ಲಿ ಶೆಟ್ಟಿ ಜಾತ್ರೆ ಜನರಿಗೆ ಗೊತ್ತಾಗೋದಿಲ್ಲ ಅದು, ಮಂದಿಗೆ ಗೊತ್ತಾಗಲ್ಲ. ಅದು ಯಾವ್ರ ಅದ್ರ ಒಳಗದಾರ ಅವ್ರಿಗೆ ಅಟ್ಟೆ ಗೊತ್ತಾಗ್ತದ. ಇರ್ಲಿ, ಅಂತವ್ರನ್ನ ನಾವು ಕಳ್ಕೊಂಡಿದೆವು, ಎಲ್ಲಾರು ದುಃಖ ಅನುಭವಿಸಿದೆವು, ಯಾರು ಏನು ದುಃಖ ಮಾಡೋದಿಲ್ಲ. ಅವರು ಅನಂತ ಪರಮಾತ್ಮನ ಪಾದ ಸಿದ್ಧ ಮಾಳಿಂಗರನ ಪಾದ ಕೂಡ್ಯಾರ. ಅವ್ರಂತ ವ್ಯಕ್ತಿ ಇನ್ನೊಮ್ಮೆ ಇಲ್ಲಿ ಹುಟ್ಟಿ ಬರ್ಲಿ, ತಮ್ಮ ಸೊನ್ಯಾಳ ಕೀರ್ತಿ ಜಗತ್ತದಲ್ಲಿ ಹಾರ್ಲಿ, ನಮ್ಮ ಸಿದ್ಧ ಮಾಳಿಂಗರನ ಕೀರ್ತಿ ಬೆಳೆಸಂತ ಮಕ್ಕಳು ಮತ್ತೊಮ್ಮೆ ಹುಟ್ಟಿ ಬರ್ಲಿ ಅನ್ನೋಂತ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು